ರಾಜ್ಯದಲ್ಲಿ ಮತ್ತೆ ಶುರುವಾಯಿತು ಕೊರೋನಾ ಆತಂಕ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಇದೆಂತ ನಿರ್ಲಕ್ಷ್ಯ. ಬಳ್ಳಾರಿಯ ಪಾನ್ ಶಾಪ್ನಲ್ಲಿ 19 ಕೆಜಿ ಗಾಂಜಾ ಚಾಕ್ಲೇಟ್ ಜಪ್ತಿ. ಕಾಂಗ್ರೆಸ್ ಮುಖಂಡನ ಪುತ್ರ ಕಗ್ಗೊಲೆ. ಎಲ್ಲದರ ಮಾಹಿತಿ ಕರ್ನಾಟಕ ಟಾಪ್ 20. ಬಿಜೆಪಿಯವರು ಬೂಟ್ ನೆಕ್ಕವರು ಎಂದ ಕಾಂಗ್ರೆಸ್ ಎಂಎಲ್ಸಿ ಹರಿಪ್ರಸಾದ್ ವಿರುದ್ಧ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಇವತ್ತು ಕಾಂಗ್ರೆಸ್ನ ಕೀಳು ಮಟ್ಟದ ರಾಜಕೀಯ ಅಂತ ಗುಡುಗಿದ್ದಾರೆ. ಯಾರ್ ಬೂಟ್ ನೆಕ್ಕವರು, ಯಾರ್ ಪರ ಎಲ್ಲಾ ಗೊತ್ತಿದೆ. ಮೌಂಟ್ ಬ್ಯಾಟನ್ ಜೊತೆ ಯಾರು ಹೊಂದಾಣಿಕೆ ಮಾಡ್ಕೊಂಡಿದ್ರು ಅಂತ ದೇಶದ ಜನರಿಗೆ ಗೊತ್ತಿದೆ. ಇತಿಹಾಸವನ್ನ ಕೆಣಕಬೇಡಿ. ಇತಿಹಾಸವನ್ನ ಕೆಣಕಿದ್ರೆ ನಿಮ್ಮ ಮುಖಕ್ಕೆ ನೀವೇ ಮಸಿ ಬಳ್ಕೊಂಡಂತೆ ಆಗತ್ತೆ ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾತನಾಡಿ, ಕಾಂಗ್ರೆಸ್ ಪಕ್ಷದಲ್ಲಿ ಹರಿಪ್ರಸಾದ್ ಬೂಟ್ಗಿಂತ ಕಡೆಯಾಗಿದ್ದಾರೆ. ಅದಕ್ಕಾಗಿ ಅವರು ಆ ಭಾಷೆಯನ್ನ ಬಳಸಿದ್ದಾರೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ಇನ್ನು ವಿಜಯಪುರದಲ್ಲಿ ಮಾಜಿ ಸಚಿವ ಗೋವಿಂದ ಕಾರಜೋಳ ಹರಿಪ್ರಸಾದ್ ಇತಿಹಾಸವನ್ನ ತಿಳ್ಕೊಂಡು ಮಾತನಾಡಲಿ ಅಂತ ಸಲಹೆ ಕೊಟ್ಟಿದ್ದಾರೆ. ಅತ್ಯಂತ ಕೀಳು ಮಟ್ಟದ ಕಾಂಗ್ರೆಸ್ಸಿನ ರಾಜಕಾರಣ, ಅವರು ಹತಾಶೆ ಬಂದ್ಬಿಟ್ಟಿದೆ ಅವರಿಗೆ. ಆ ದೃಷ್ಟಿಯಿಂದ ಈಗ ಬಿಜೆಪಿಯನ್ನ ಇಲ್ಲಸಲ್ಲದ ಟೀಕೆಯನ್ನ ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ. ಯಾರು ಬೂಟ್ ನೆಕ್ಕವರು, ಯಾರು ಮೌಂಟ್ ಬ್ಯಾಟನ್ ಜೊತೆ ಹೊಂದಾಣಿಕೆ ಮಾಡ್ಕೊಂಡ್ರು, ಇದೆಲ್ಲ ಕೂಡ ದೇಶದ ಚರಿತ್ರೆಯಲ್ಲಿ ಇದೆ. ಇದನ್ನು ಮತ್ತೆ ಕೆದಕಕ್ಕೆ ಬರಬೇಡಿ ಹರಿಪ್ರಸಾದ್ ಅವರೇ. ಕೆದಕಕ್ಕೆ ಬಂದ್ರೆ ನಿಮ್ಮ ಮುಖಕ್ಕೆ ಮಸಿ ಆಗುತ್ತೆ ಬಿಟ್ರೆ ಅದು ಬೇರೆನೂ ಆಗಲ್ಲ. ಬಿ.ಕೆ. ಹರಿಪ್ರಸಾದ್ ಅವರು ಈಗ ಅವ್ರನ್ನ ಯಾರು ಬೂಟು ಅಂತ ಮಾತಾಡ್ತಿದ್ದಾರೆ, ಕಾಂಗ್ರೆಸ್ ಪಾರ್ಟಿ ಒಳಗೆ ಅವ್ರಿಗೆ ಬೂಟಿನಕ್ಕಿಂತ ಕಡಿಮೆ ಮಾಡಿದ್ದಾರೆ. ಅವರು ಕಾಂಗ್ರೆಸ್ ಪಾರ್ಟಿಯವರು ಅವರಿಗೆ ಆ ರೀತಿ ಮಾಡಿರೋದ್ರಿಂದ ಆ ರೀತಿ ಅವ್ರು ಹೇಳ್ತಾರೆ. ಬಿ.ಕೆ. ಹರಿಪ್ರಸಾದ್ ಅವರು ಕಾಂಗ್ರೆಸ್ ನಲ್ಲಿ ಒಬ್ಬ ಹಿರಿಯ ನಾಯಕ. ಅವ್ರಿಗೆ ಹೇಳ್ತೀನಿ, ಇನ್ನೊಂದು ಸಾರಿ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂತ ಸ್ವಾತಂತ್ರ್ಯ ಯೋಧರ ಇತಿಹಾಸವನ್ನು ಓದಿ ಮಾತಾಡಬೇಕು ಅಂತ ವಿನಂತಿ ಮಾಡ್ತೀನಿ. ಲೋಕಸಭೆಯಲ್ಲಿ ಭದ್ರತಾ ಲೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊನೆಗೂ ಸಂಸದ ಪ್ರತಾಪ್ ಸಿಂಹ ಮೌನ ಮುರಿದಿದ್ದಾರೆ. ಘಟನೆ ನಡೆದು 10 ದಿನಗಳ ಬಳಿಕ ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪ್ರತಾಪ್ ಸಿಂಹ ದೇಶದ್ರೋಹಿನ, ದೇಶ ಪ್ರೇಮಿನ ಅಂತ ಬೆಟ್ಟದ ಚಾಮುಂಡಿ ತಾಯಿ, ಕೊಡಗಿನ ಕಾವೇರಿ ತಾಯಿ ನಿರ್ಧಾರ ಮಾಡ್ತಾರೆ. ಮುಂಬರುವ ಚುನಾವಣೆಯಲ್ಲಿ ಜನ ತೀರ್ಮಾನ ಮಾಡ್ತಾರೆ ಅಂತ ಪ್ರತಾಪ್ ಸಿಂಹ ಹೇಳಿದ್ದು, ಈ ವಿಚಾರದಲ್ಲಿ ನಾನು ಇಷ್ಟು ಹೇಳ್ತೀನಿ ಅಷ್ಟೇ, ಈ ಬಗ್ಗೆ ಇನ್ನೇನೂ ಕೇಳಬೇಡಿ ಎಂದಿದ್ದಾರೆ. ಇನ್ನು ಬೆಂಗಳೂರು ಮೈಸೂರು ಹೈವೇ ನಾವೇ ಮಾಡಿಸಿದ್ದು ಎಂಬ ಸಿಎಂ ಹೇಳಿಕೆಗೆ ತಿರುಗೇಟ್ ಕೊಟ್ಟಿದ್ದಾರೆ. 8,500 ಕೋಟಿ ರೂಪಾಯಿಯ ಯೋಜನೆ ಅದು. ಈ ಪ್ರಾಜೆಕ್ಟ್ಗೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ 8 ರೂಪಾಯಿ ಕೊಟ್ಟಿದ್ರೆ ಸಿದ್ದರಾಮಯ್ಯ ಮಹದೇವಪ್ಪ ಜೋಡಿ ರಸ್ತೆ ಅಂತ ಹೆಸರಿಡೋಣ ಅಂತ ವ್ಯಂಗ್ಯವಾಡಿದ್ರು. ಅಲ್ಲದೆ ಇದು ನನ್ನ ರಸ್ತೆ ಅಲ್ಲ, ಮೋದಿ ಅವರ ರಸ್ತೆ. ನಾನು ಮೋದಿ ಹೇಳಿದ ಕೆಲಸ ಮಾಡೋ ಮೇಸ್ತ್ರಿ ಅಷ್ಟೇ. ಮುಖ್ಯಮಂತ್ರಿ ಆದವರು ಪದಪ್ರಯೋಗ ಮಾಡುವಾಗ ಎಚ್ಚರಿಕೆ ವಹಿಸಬೇಕು ಅಂತ ತಿವಿದಿದ್ದಾರೆ. ಪ್ರತಾಪ್ ಸಿಂಹ ದೇಶದ್ರೋಹಿನೋ ದೇಶ ಪ್ರೇಮಿನೋ ಅನ್ನೋದನ್ನ ಬೆಟ್ಟದಲ್ಲಿ ಕೂತಿರುವಂತಹ ತಾಯಿ ಚಾಮುಂಡೇಶ್ವರಿ, ಬ್ರಹ್ಮಗಿರಿಯಲ್ಲಿ ಕೂತಿರುವಂತಹ ಕಾವೇರಿ ತಾಯಿ, ನನ್ನ ಕೆಲಸವನ್ನು ನೋಡಿರುವಂತಹ ಕೊಡಗು ಮತ್ತು ಮೈಸೂರಿನ ಜನ 2024 ಲೋಕಸಭೆ ಚುನಾವಣೆಯಲ್ಲಿ ಮತದಾನದ ಮುಖಾಂತರವಾಗಿ ಅವ್ರ ತೀರ್ಪನ್ನು ನೀಡ್ತಾರೆ. ಅದರ ಆಚೆಗೆ ನನಗೇನು ಹೇಳಲಿಕ್ಕಿಲ್ಲ. ಘಟನೆ ಬಗ್ಗೆ ಅದರ ಆಚೆಗೆ ಬಿಟ್ಟು ಬೇರೆ ಏನಾದ್ರು ಇದ್ರೆ ಕೇಳಿದೆ. ಇದರ ಈಗಿನ ಹೊರಗಿನ ಅದರ ಅಂದಾಜು ವೆಚ್ಚ 8,500 ಕೋಟಿ ರೂಪಾಯಿ ಆಗಿದೆ. ಈ 8,500 ಕೋಟಿ ರೂಪಾಯಿನಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಕೊಟ್ಟಿರುವಂತಹ 8,500 ರೂಪಾಯಿ ಏನಾದರೂ ಆ ಯೋಜನೆಯಲ್ಲಿ ಇತ್ತು ಅಂತಂದರೆ ನಾನು ಅವರಿಗೆ ಇದನ್ನು ಸಿದ್ದರಾಮಯ್ಯನವ್ರ ಹೈವೇ ಅಂತಲೇ ಮಾಡಿಬಿಡ್ತೀನಿ, ಅಥವಾ ಸಿದ್ದರಾಮಯ್ಯ ಮಹದೇವಪ್ಪ ಜೋಡಿ ರಸ್ತೆ ಅಂತ ಮಾಡಿಬಿಡೋಣ ಬೇಕಾದ್ರೆ. ಬಿಜೆಪಿ ಪದಾಧಿಕಾರಿಗಳ ನೇಮಕಕ್ಕೆ ಯತ್ನಾಳ್ ವ್ಯಂಗ್ಯವಾಡಿದ್ದಕ್ಕೆ ಬೆಂಗಳೂರಿನಲ್ಲಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ತಿರುಗೇಟ್ ಕೊಟ್ಟಿದ್ದಾರೆ. ಸಮರ್ಥ ನಾಯಕರ ಟೀಮ್ ಕಟ್ಟಲಾಗಿದೆ. ಕೇಂದ್ರ ನಾಯಕರ ಜೊತೆಗೆ ಚರ್ಚೆ ಮಾಡಿ ಪಟ್ಟಿ ನಿರ್ಧಾರ ಮಾಡಲಾಗಿದೆ. ಪಕ್ಷ ಸಂಘಟನೆಗೆ ಸಮರ್ಥ ನಾಯಕರನ್ನ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ನನ್ನ ಆಯ್ಕೆಗೆ ಹೈಕಮಾಂಡ್ ಓಕೆ ಅಂದಿದೆ ಅಂತ ಹೇಳಿದ್ರು. ನಿಮ್ಮ ವಿರುದ್ಧ ಮಾತಾಡೋ ನಾಯಕರನ್ನ ದೂರ ಇಟ್ಟಿದ್ದೀರಾ ಅನ್ನೋ ಆರೋಪಕ್ಕೆ ಇನ್ನು 3-4 ದಿನ ಬೇರೆ ಪಟ್ಟಿ ರಿಲೀಸ್ ಆಗತ್ತೆ, ಕಾದ್ ನೋಡಿ ಅಂದ್ರು. ಇನ್ನು ದಾವಣಗೆರೆಯಲ್ಲಿ ಮಾತಾಡಿದ ವಿಜಯೇಂದ್ರ, ಎಲ್ಲ ಪಂಗಡ, ಮುಂಬೈ, ಕಿತ್ತೂರು ಹಾಗೆ ಕಲ್ಯಾಣ ಕರ್ನಾಟಕದ ಎಲ್ಲಾ ಭಾಗಗಳಿಗೂ ಅವಕಾಶ ಕೊಡಲಾಗಿದೆ. ಹಿರಿಯರು, ಯುವಕರು, ಹೊಸಬರಿಗೂ ಅವಕಾಶ ಕೊಡಲಾಗಿದೆ. ಕಾಂಗ್ರೆಸ್ ವಿರುದ್ಧ ಹೋರಾಡಿ ಬಿಜೆಪಿ ಜೆಡಿಎಸ್ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಗೆಲುವು ಸಾಧಿಸಬೇಕು ಅಂದ್ರು. ಮಂಗಳವಾರ ನೂತನ ಪದಾಧಿಕಾರಿಗಳ ಸಭೆ ಕರೆದಿದ್ದೀನಿ ಅಂತ ಕೂಡ ತಿಳಿಸಿದ್ರು. ಕೇಂದ್ರದ ಎಲ್ಲ ನಮ್ಮ ವರಿಷ್ಠರ ಜೊತೆ ಚರ್ಚೆ ಮಾಡಿ ಪಕ್ಷದ ಸಂಘಟನೆಗೆ ಹೆಚ್ಚು ಬಲವನ್ನು ಕೊಡ್ತಕ್ಕಂಥ ಶಕ್ತಿ ಉಳ್ಳವರು ಯಾರಿದ್ದಾರೆ ಅವರನ್ನು ನಾನು ಆಯ್ಕೆ ಮಾಡಿದ್ದೇನೆ. ಮತ್ತು ಮಾಡೋ ಮುನ್ನ ಅನೇಕ ಹಿರಿಯರ ಜೊತೆ ನಾನು ಸಂಪರ್ಕ ಮಾಡಿ ಅದಾದ ನಂತರ ಪಟ್ಟಿ ಬಿಡುಗಡೆ ಆಗಿರ್ತಕ್ಕಂಥದ್ದು. ಸರ್, ನಿಮ್ಮ ವಿರುದ್ಧ ಮಾತಾಡಿದವರು ಅಥವಾ ನಿಮ್ಮ ಕುಟುಂಬದ ವಿರುದ್ಧ ಮಾತಾಡಿದವರು, ಈಗ ಯತ್ನಾಳ್ ಆಗಿರ್ಬೋದು, ಜಾರಕಿಹೊಳಿ ಆಗಿರ್ಬೋದು, ಸೋಮಣ್ಣ ಆಗಿರ್ಬೋದು, ಬೆಲ್ಲದಾಗಿರ್ಬೋದು, ಯಾರಿಗೂ ಕೂಡ ಸ್ಥಾನಮಾನ ಕೊಟ್ಟಿಲ್ಲ. ಯಾಕೆ ಅನ್ನೋದು ಅಂದರೆ ಅವ್ರನ್ನ ದೂರ ಇಡಬೇಕು ಅನ್ನೋ ಕಾರಣಕ್ಕೆ ಇನ್ನೂ 3-4 ದಿನ ಬೇರೆ ಪಟ್ಟಿಗಳೆಲ್ಲ ರಿಲೀಸ್ ಆಗ್ತದೆ. ಆಗ ನಿಮ್ಮ ಪ್ರಶ್ನೆಗೆ ನಿಮಗೆ ಉತ್ತರ ಸಿಗ್ತದೆ. ರಾಜ್ಯ ಬಿಜೆಪಿಗೆ ನೂತನ ಪದಾಧಿಕಾರಿಗಳ ನೇಮಕದ ಬೆನ್ನಲ್ಲೇ ಬಿಜೆಪಿಯಲ್ಲಿ ಭಿನ್ನ ಸ್ವರ ಜೋರಾಗ್ತಾ ಇದೆ. ಪದಾಧಿಕಾರಿಗಳ ಪಟ್ಟಿಯಲ್ಲಿ ಸ್ಥಾನ ಪಡೆಯದ ಹಲವರು ಹೈಕಮಾಂಡ್ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಯಡಿಯೂರಪ್ಪ, ವಿಜಯೇಂದ್ರ ವಿರುದ್ಧ ಯತ್ನಾಳ್ ವಾಗ್ದಾಳಿ ನಡೆಸಿದ್ದು, ಯಡಿಯೂರಪ್ಪರದು KJP 1, ಇದು KJP 2, ಮೊಮ್ಮಗ ಬಂದಾಗ KJP 3 ಇದ್ದ ಹಾಗೆ
ಇದರ ಆಯುಷ್ಯ 2024 ಲೋಕಸಭೆವರೆಗೂ ಅಷ್ಟೇ. 28 ಸೀಟನ್ನ ತರ್ತೀನಿ ಅಂತ ಹೇಳಿದ್ದಾರೆ. 28ರಲ್ಲಿ ಒಂದು ಕಡಿಮೆ ಬಂದ್ರು ಚಿಕ್ಕ ಮಕ್ಕಳಿದ್ದಾಗ ಸಿಗರೇಟ್ ಪ್ಯಾಕ್ ಮಾನೆ ಮಾಡಿರುವಂತಹ ತರ ಬಿದೋಗ್ಬಿಡುತ್ತೆ ಅಂತ ಲೇವಡಿ ಮಾಡಿದ್ರು. ಇದಕ್ಕೆ ಮಾಜಿ ಸಿಎಂ ಸದಾನಂದ ಗೌಡ ಕೂಡ ದನಿಗೂಡಿಸಿದ್ದು, ಹಿರಿಯರು ಅಸಮಾಧಾನಿತರನ್ನ ಕರೆದು ಮಾತಾಡಿಸಿ ಅವರನ್ನ ಸೇರಿಸ್ಕೋಬೋದಿತ್ತು. ಮೊದಲು ಪಕ್ಷದೊಳಗಿನ ಆಂತರಿಕ ಕಲಹ ಸರಿ ಮಾಡಬೇಕಿತ್ತು. ರಾಜ್ಯಕ್ಕೆ ಹೈಕಮಾಂಡ್ ಬರಬೇಕಿತ್ತು. ಉತ್ತರ ಕರ್ನಾಟಕ ಭಾಗಕ್ಕೆ ಮತ್ತಷ್ಟು ಒತ್ತು ಕೊಡಬೇಕಿತ್ತು ಅಂತ ಹೈಕಮಾಂಡ್ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಒಳಗೆ KJP 1 ಯಡಿಯೂರಪ್ಪ ಮುಗುತ್ತೆ, KJP 2 ವಿಜಯೇಂದ್ರ, ಇನ್ನು ಅವ್ರ ಮೊಮ್ಮಗಂದು KJP 3. ಇದಕ್ಕೆಲ್ಲದಕ್ಕೂ ಇದರ ಆಯುಷ್ಯ 2024 ಲೋಕಸಭೆ 28 ಸೀಟ್ ತರ್ತೀನಿ ಅಂತ ಹೇಳ್ಯಾರ. 28ರ ಒಂದೂ ಕಡಿಮೆ ಇತ್ತಂದ್ರು ಇದು ಏನಿದೆ ಅಲ್ಲ, ಇದು ಒಂದೇನು ಈ ಸಿಗರೇಟ್ ಪ್ಯಾಕೆಟ್ ಏನೋ ಒಂದು ಮನಿ ಮಾಡಿರ್ತಾರಲ್ಲ, ಸಣ್ಣ ಹುಡುಗರಿದ್ದಾಗ ನಾವು ಮಾಡ್ತಿದ್ವಲ್ಲ, ಹಂಗೆ ದಬ 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 ಬೀಳ್ತದೆ ಮಾಡಿ. ಕರ್ನಾಟಕದ ದಕ್ಷಿಣ ಭಾಗಕ್ಕೆ ಹೆಚ್ಚು ಆದ್ಯತೆ ಸಿಕ್ಕಿದೆ, ಉತ್ತರ ಭಾಗಕ್ಕೆ ಭಾರಿ ಆದ್ಯತೆಗಳು ಸಿಕ್ಕಲಿಲ್ಲ ಅಂತ ಹೇಳುವಂಥದ್ದು ಮತ್ತೆ ಬೇರೆ ಬೇರೆ ಕಡೆಯಿಂದ ಬಂದಿರುವಂಥದ್ದು. ಇದನ್ನೆಲ್ಲ ಮಾಡಲಿಕ್ಕೆ ಮೊದಲು ಕೇಂದ್ರದವರು ಒಮ್ಮೆ ರಾಜ್ಯದಲ್ಲಿ ಬಂದು ರಾಜ್ಯದ ಹಿರಿಯರ ಜೊತೆ ಕೂತ್ಕೊಂಡು ಹೆಂಗಿರಬೇಕು ಹೊಸ ಟೀಮ್ ಅಂತ ಹೇಳುವಂಥದ್ರ ಬಗ್ಗೆ ಆ ವಿಚಾರಗಳನ್ನು ತಿಳ್ಕೊಳ್ಬೇಕಿತ್ತು. ವರ್ಷಾಂತ್ಯದ 4ನೇ ಭಾನುವಾರ ಹಾಗೂ ಸಾಲು ರಜೆ ಹಿನ್ನೆಲೆಯಲ್ಲಿ ಹಾಸನ ಜಿಲ್ಲೆಯ ಪ್ರವಾಸಿ ತಾಣಗಳಿಗೆ ಪ್ರವಾಸಿಗರು ಲಗ್ಗೆ ಇಡ್ತಾ ಇದ್ದಾರೆ. ಮಲೆನಾಡು ಭಾಗವಾದಂತಹ ಸಕಲೇಶಪುರ ತಾಲೂಕಿನ ಹಾನುಬಾಳು ಸಮೀಪ ಇರುವಂತಹ ಅಬ್ಬಿ ಫಾಲ್ಸ್ಗೆ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ. ಕೊರೋನಾ ಆತಂಕದ ನಡುವೆಯೂ ಜಲಪಾತದ ನೀರಿನಲ್ಲಿ ಜನರು ಸಖತ್ ಎಂಜಾಯ್ ಮಾಡ್ತಾ ಇದ್ದಾರೆ. ಈ ವರ್ಷ ಮಳೆ ಕೊರತೆಯಿಂದಾಗಿ ಅಬ್ಬಿ ಫಾಲ್ಸ್ನಲ್ಲಿ ನೀರಿನ ಹರಿವು ಕಡಿಮೆಯಾಗಿದ್ರೂ ಹಸಿರು ಸಿರಿಯ ನಡುವೆ ಬಂಡೆಗಳ ಮೇಲೆ ಹರಿತಾ ಇರುವಂತಹ ನೀರಿಗೆ ಇಳಿದು ಅಬಾಲ ವೃದ್ಧರಾಗಿ ಮಸ್ತ್ ಮಜಾ ಮಾಡ್ತಾ ಇದ್ದಾರೆ. ನೀರು ಹರಿದು ಬಂಡೆಗಳಲ್ಲಿ ಪಾಚಿ ಕಟ್ಟಿದ್ದು ಕೊಂಚ ಮಾರಿದ್ರೂ ಕೂಡ ಅಪಾಯ ಗ್ಯಾರಂಟಿ. ಇನ್ನು ಕೊರೋನಾ ಹೆಚ್ಚಾಗ್ತಾ ಇರುವ ಹಿನ್ನೆಲೆಯಲ್ಲಿ ಹೊರ ಜಿಲ್ಲೆ ಹೊರ ರಾಜ್ಯಗಳಿಂದ ಬರ್ತಾ ಇರುವಂತಹ ಪ್ರವಾಸಿಗರು ಯಾವುದೇ ಮುಂಜಾಗ್ರತಾ ಕ್ರಮವನ್ನ ವಹಿಸದೆ ಮೈಮರಿತಾ ಇದ್ದಾರೆ. ಇನ್ನು ಪಶ್ಚಿಮ ಘಟ್ಟದ ತಪ್ಪಲು ಸಕಲೇಶಪುರ ತಾಲೂಕಿನಲ್ಲಿ ಹಲವು ಪ್ರವಾಸಿ ತಾಣಗಳಿರೋದ್ರಿಂದ ಭಾರಿ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸ್ತಾ ಇದ್ದಾರೆ.